ವಲಯ ಸಹಕಾರ ಸಂಘದ ಯೂನಿಯನ್ ಚುನಾವಣೆ 28/9/2025 ನಡೆಯಲಿದ್ದು, ಆ ಒಂದು ಚುನಾವಣೆಗೆ ನಮ್ಮ ಬೂದಿಕೋಟೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಒಂದು ಡೆಲಿಗೇಟನ್ನು ಆಯ್ಕೆ ಮಾಡಬೇಕಾಗಿತ್ತು. ಉಪಾಧ್ಯಕ್ಷರಾದ ನಾರಾಯಣಣ್ಣ ಅವರು, ನಿರ್ದೇಶಕರಾದ ಚಂದ್ರಶೇಖರ ಅನವಣ್ಣ ಅವರು, ವಿಜಯಣ್ಣ ಅವರು, ಮುನಿಂಗಸಮಣ್ಣ ಅವರು, ಮುಂಚಂದ್ರಣ್ಣವರು, ನಮ್ಮ ಬೂದಿಕೋಟೆಯ ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿಯಾದ ಒಂದು ಬಾಬಣ್ಣ ಅವರ ಒಂದು ಮುಖಂಡತ್ವದಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೇರಂ ಮಂಜಣ್ಣ, ಕೈವಾರಂ ಸೀನಣ್ಣ ಎಲ್ಲ ಒಂದು ಮುಖಂಡರ ಒಂದು ಸಹಕಾರದಿಂದ ಶಾಸಕರು ಎಸ್.ಎನ್. ನಾರಾಯಣಸ್ವಾಮಣ್ಣವರ ಒಂದು ಮುಖಂಡತ್ವದಲ್ಲಿ ಮಾರ್ಗದರ್ಶನದಲ್ಲಿ ಈ ಒಂದು ನನ್ನ ಡೆಲಿಗೇಟನ್ನಾಗಿ ಆಯ್ಕೆ ಮಾಡೋದಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಈ ಒಂದು ಯೂನಿಯನ್ ಚುನಾವಣೆಗೆ ಆಯ್ಕೆ ಮಾಡಿಕೊಟ್ಟು ನಾನು ಡೆಲಿಗೇಟ್ ಆಗಿ ಮುಂದಿನ ದಿನಗಳಲ್ಲಿ ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೂ ನಾನು ಆಕಾಂಕ್ಷೆ ಆಗಿರ್ತೇನೆ. ನಮ್ಮ ಒಂದು ಶಾಸಕರು ಸಹಕಾರ ಕೊಟ್ಟು ಅವರ ಒಂದು ಮಾರ್ಗದರ್ಶನ ಕೊಟ್ಟು ನಾನು ನನ್ನ ಒಂದು ಅಭ್ಯರ್ಥಿಯನ್ನಾಗಿ ಮಾಡಿದರೆ ನಾನು ಚುನಾವಣೆಗೂ ಸಹ ಸ್ಪರ್ಧಿಸಲು ನಿಶ್ಚಯ ಮಾಡಿರ್ತೇನೆ. ನಮ್ಮ ಬೂದಿಕೋಟೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಏನು ಕೋಲಾರ ಜಿಲ್ಲಾ ಯೂನಿಯನ್ ಚುನಾವಣೆ ಅಲ್ಲಿ ಓಟ್ ಹಾಕೋದಕ್ಕೆ ನಮ್ಮ ಈ ಒಂದು ಸಂಘದಿಂದ ಒಬ್ಬರನ್ನು ಡೆಲಿಗೇಟ್ ಆಗಿ ಆಯ್ಕೆ ಮಾಡ್ತಕ್ಕಂಥ ಈ ಒಂದು ದಿನ ನಮಗೆ ಫಿಕ್ಸ್ ಆಗಿತ್ತು. ಅದರ ಒಂದು ಅಂಗವಾಗಿ ಇವತ್ತು ಏನು ನಮ್ಮ ಬೂದಿಕೋಟೆ ಎಲ್ಲ ಕಾಂಗ್ರೆಸ್ ಮುಖಂಡರು, ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಂತ ಎಸ್.ಎನ್. ನಾರಾಯಣಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಇಲ್ಲಿನ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರ ಒಂದು ಸಹಕಾರದಿಂದ ಇವತ್ತು ನಾವೆಲ್ಲರೂ ಸೇರಿ ನರೇಶ್ರವರನ್ನು ಆ ಒಂದು ಸಹಕಾರ ಒಕ್ಕೂಟಕ್ಕೆ ಓಟ್ ಹಾಕೋದಕ್ಕೆ ನಾವು ಇಲ್ಲಿ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. ಕೋಮಲ್ಗೆ ನಡೆತಕ್ಕಂಥ ಒಂದು ಚುನಾವಣೆಯಲ್ಲಿ ನಮ್ಮ ಶಾಸಕರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಈ ಒಂದು ಹಾಲು ಉತ್ಪಾದಕ ಸಹಕಾರದ ಒಂದು ಇದು ಜನರಲ್ ಬಾಡಿ ನಡೀತದೆ. ಅದಕ್ಕೆ ನಮ್ಮ ಶಾಸಕರು ಕೂಡ ಆಗಮಿಸ್ತಾರೆ ಒಬ್ಬ ನಿರ್ದೇಶಕರಾಗಿ. ಈ ಬೂದಿಕೋಟೆ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಇನ್ನೂ ಅನೇಕ ರೀತಿಯಾದಂಥ ಒಂದು ಬದಲಾವಣೆಗಳನ್ನ ಮಾಡ್ತಕ್ಕಂಥ ಕೆಲಸಗಳು ಪೆಂಡಿಂಗ್ ಇದ್ದಾವೆ. ಅದೆಲ್ಲವನ್ನು ಕೂಡ ನಮ್ಮ ಶಾಸಕರ ಒಂದು ಸಹಕಾರ ತಗೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಅವೆಲ್ಲನ ಮಾಡಿ ಅದೇ ರೀತಿ ಹಾಲು ಉತ್ಪಾದಕರಿಗೆ ಏನು ಸಲ್ಲಬೇಕು ಅದನ್ನೆಲ್ಲ ಅವರಿಗೆ ಸಲ್ಲಿಸ್ತಕ್ಕಂಥ ಒಂದು ಕೆಲಸ ಪ್ರಾಮಾಣಿಕವಾಗಿ ನಾವೆಲ್ಲ ಮಾಡ್ತೀವಿ. ಇವತ್ತು ನಾವು ಏನಿದ್ದೀವಿ 13 ಜನದಲ್ಲಿ ನಾವು 7 ಜನ ನಾವು ಹಾಜರಾಗಿದ್ದೀವಿ. ನಮ್ಮ ವಿರೋಧಿ ಪಾಳ್ಯ ಬಂದೇ ಇಲ್ಲ. ಯಾಕಂತಂದರೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರಿಂದ ಆಯ್ಕೆಯಾಗಿ ರೈತರಿಂದ ನಿರ್ದೇಶಕರಾಗಿ ಯಾವುದೇ ಒಂದು ಚುನಾವಣೆ ಪ್ರಶ್ನೆನೇ ಅಲ್ಲ. ಏನು ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ಗೆ ನಾವು ಹೋಗಿ ಅಲ್ಲಿ ಕೂತು ಚುನಾವಣೆಗಳು ಬಂದಾಗ ರಾಜಕಾರಣ ಅದು ಇದು, ಬಟ್ ಇದು ಒಂದು ಸಹಕಾರ ಸಂಘ ಆದ್ದರಿಂದ ಅವರು ಬಂದು ಕೂತು ಅವರು ಕೂಡ ಸಹಕಾರ ಕೊಡ್ಬೋದಿತ್ತು. ಆದರೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಈ ಮಟ್ಟಕ್ಕೆ ಇಳಿದಿದ್ದಾರೆ. ಅದರಿಂದ ಅವ್ರು ಏನೇ ಆಗಲಿ, ಅವ್ರು ಬರಲಿ ಬರದೇ ಇರಲಿ, ಮುಂದಿನ ದಿನಗಳಲ್ಲಿ ನಮ್ಮ ನೂತನ ನಿರ್ದೇಶಕರು ಏನಾಗಿದ್ದಾರೆ ನಮ್ಮ ಎಸ್.ಎನ್. ನಾರಾಯಣಸ್ವಾಮಣ್ಣನವರು ಅವರ ಸಹಕಾರದಿಂದ ಬೂದಿಕೋಟೆ ಹಾಲು ಉತ್ಪಾದಕ ಸಹಕಾರ ಸಂಘ ಇನ್ನೂ ದೊಡ್ಡ ಮಟ್ಟಕ್ಕೆ, ದೊಡ್ಡ ಎತ್ತರಕ್ಕೆ ಹೋಗ್ತದೆ.